ಇದೇ ಇದೇ ರುದ್ರಭೂಮಿ. ಇಲ್ಲಿಯೇ ನನ್ನ 99 ಮಂದಿ ಸಹೋದರರು ಹಾಗೂ ನನ್ನ ಜನ್ಮದಾತರು ಊತಿಟ್ಟಿರುವ ಸಮಾಧಿಗಳು. ಏನಿ ಭ್ರಾಂತು, ಏನಿ ಭ್ರಾಂತು. ಶಕುನಿ, ಅಂದು ದುರ್ಯೋಧನನ ಸಹೋದರರನ್ನು ಕೊಲ್ಲುವುದಾಗಿ ಶಪಥಗೈದೆಯಲ್ಲ, ಏನಾಯ್ತು? ಏನಾಯ್ತು ಶಕುನಿ ನಿನ್ನ ಶಪಥ? ಏನಾಯ್ತು ಶಕುನಿ ನಿನ್ನ ಪ್ರತಿಜ್ಞೆ? ಏನಾಯ್ತು ನಿನ್ನ ಶಪಥ? ಸದ್ದು ಸದ್ದು. ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನ ಅಲ್ಲಗಳೆಯುತ್ತಿರುವ ಅಧಮ ಮರುಳುಗಳೇ ಸದ್ದು. ಈ ಅಖಂಡ ಭರತ ಖಂಡಕ್ಕೆ ಕುವಕ ಕುಕ್ಷಿ ಬಗೆವ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ ಇದ್ದವನಿಗೆ ಏನಿ ಕುವಕ ಕಂಠದ ಕರ್ಕಶ ಕೇಕೆ? ಏನಿ ಕುವಕ ಕಂಠದ ಕರ್ಕಶ ಕೇಕೆ? ಈ ಅಖಂಡ ಭರತ ಖಂಡಕ್ಕೆ ಕುವಕ ಕುಕ್ಷಿ ಬಗೆವ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ, ಮಾತಿನ ತಾಂತ್ರಿಕ, ಸೇಡಿನ ಸರ್ಪ. ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನ ಅಲ್ಲಗೆಳೆಯುತ್ತಿರುವ ಅಧಮ ಮರುಳುಗಳೇ ಸಾಧು. ಎಲೆಲವಾ ದುಷ್ಟ ದುರ್ಯೋಧನನೇ ಕೇಳು. ನಾನು ನಿನ್ನಂತೆ ಏಕಚಕ್ರಾಧಿಪತ್ಯವನ್ನ ಸ್ಥಾಪಿಸಿ ಸಕಲ ಸಾಮ್ರಾಟರೊಂದಿಗೆ, ಸಕಲ ಸಾಮಂತರೊಂದಿಗೆ ಸಾಮ್ರಾಟನಂತೆ ಮೆರೆಯಬಹುದಾಗಿತ್ತು. ಶಕುನಿ ಮಹಾರಾಜರಿಗೆ ಜಯವಾಗಲಿ. ಶಕುನಿ ಜಯ ಮಹಾರಾಜರಿಗೆ ಜೈ ಪರ. ಆದರೆ ಅವೆಲ್ಲವೂ ಗಾಳಿ ಗೋಪುರ ಆದರೂ ಚಿಂತೆ ಇಲ್ಲವೋ ಚಂಡ. ನಾನು ಮಹಾಪ್ರಚಂಡ. ಅಂತೆ ಈ ಶಕುನಿಯ ಇತಿಹಾಸದ ಆಲಸ್ಯದ ಇತಿಹಾಸದ ಭವಿಷ್ಯವು ಆಲಸ್ಯವಾಗದಿರಲೆಂದು ನಿನ್ನನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರದಿಂದಲೇ ಛೇದಿಸಬೇಕು. ನಿನ್ನಂದ ಮೂರ್ಖರನ್ನ ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಈ ಹಿರಿಯರ ಆರ್ಯೋಕ್ತಿಯನ್ನ ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಯನ್ನು ಹಿಡಿಸುತ್ತಲೇ ಬಂದೆ. ಇನ್ನು ಮುಂದೆ ಆಸ್ತಿನಾವತಿಯ ರಕ್ತಖಚಿತ ಸಿಂಹಾಸನವನ್ನ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ನಿನ್ನ
ನಿನ್ನ 99 ಮಂದಿ ಸೋದರರನ್ನ ನಿನ್ನ 99 ಮಂದಿ ಸಹೋದರರನ್ನ ಚಿನ್ನ ರುಂಡಗಳಿಂದ ನರಕದಲ್ಲಿ ನಾನು ನೀರಾಜನವನ್ನು ಮಾಡಿಸುವೆ. ಹಾಗೆ ಅದನ್ನ ನನ್ನ ಈ ಅಕ್ಷಿಗಳಲ್ಲಿ ನೋಡದ ಹೊರತು ಇನ್ನೆಲ್ಲಿಯ ಶಾಂತಿ, ಇನ್ನೆಲ್ಲಿಯ ತೃಪ್ತಿ, ಇನ್ನೆಲ್ಲಿಯ ಆನಂದ? ಏನ್ ಆನಂದ! ಮಹಾದಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದ ಸಂಗ್ರಾಮ, ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಪಾಂಡವರಿಗೆ ಜಯವೋ, ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ. ಸೇಡಿನ ಸರ್ಪದ ಎಡೆಯನ್ನು ಮೆಟ್ಟಿ, ಸೇಡಿನ ಸರ್ಪದ ಎಡೆಯನ್ನು ಸರಸವನಾಡಲು ಬಯಸುವನ. ನಿನ್ನಯ ವಂಶವ ನಿನ್ನ ಮತೆ ನಾಡಿನ ಎಡೆಯನ್ನು ಮೆಟ್ಟಿ ಆನಂದವನ ಹೊಂದುವೆನ, ಆನಂದವನ ಹೊಂದುವೆನ. ಆನಂದ ಆನಂದ ಶಕುನಿಗೆ ಪರಮಾನಂದ. ಆನಂದ ಆನಂದ. ಎಲ್ಲೋ ದುಷ್ಟ ದುರುಳ ದುರ್ಯೋಧನನೇ, ಇಷ್ಟಾಗದ ಹೊರತು ಇಷ್ಟಾಗದ ಹೊರತು ಈ ಕಪಟ ದೂತ ವಿಖ್ಯಾತ ವಿಸ್ತಾರ ಯಶೋ ವಿಚಾರ ವಿರಾಜಿತ ಭೂಮಂಡಲದೊಳಕಂಡ ಕೀರ್ತಿ ಪ್ರಚಂಡ ಸಹಸ್ರಗಾವುದ ಈ ಗಾಂಧಾರ ದೇಶದ ಶತ ಸೋದರರ ಅನುಜ, ಶತ ಸೋದರರ ಅನುಜ, ನಾಮಾಂಕಿತನಾದ ಶಕುನಿ. ಶಕುನಿ ದುರ್ಯೋಧನ, ಕೌರವೇಶ್ವರ, ಕುರುಪತಿ, ಸುಯೋಧನ, ಬಂಗಾರ ಕಿರೀಟಧೀಶ್ವರ, ಬಂಗಾರ ಕಿರೀಟಧೀಶ್ವರ ದುರ್ಯೋಧನ. ನೀನು ನನ್ನನ್ನು ಅಣು ಅಣುವಾಗಿ ತುಂಡರಿಸಿ ನೋಡಿದರೂ ಸಹ ನನ್ನ ದೇಹದಲ್ಲಿ ಹತ್ತಿ ಉರಿಯುತ್ತಿರುವ ಜ್ವಾಲೆ, ಸೇಡಿನ ಜ್ವಾಲೆ, ಮುಯಿಗೆ ಮುಯಿ, ರಕ್ತಕ್ಕೆ ರಕ್ತ, ಸೇಡಿನ ಜ್ವಾಲೆ. ಸೇಡೆಂಬ ಕಿಡಿ ಸೇಡೆಂಬ ಕಿಡಿ ನನ್ನನು
ವಂಶದಾರ ಏನಾದರೂ ಉಳಿಸಿದರು ಎಂಬ ಗಿಳಿ ಈ ಚಲವ ಪಾಪಿ ಅದಿದರ ಕೊಂದೆಯ ದ್ರೋಹಿ ಪಾಪಿ ಅದಿದರ ಕೊಂದೆಯ ದ್ರೋಹಿ ಅಂತೆ ಶಕುನಿಯ ಶಪಥವ ತಾಳ ಧ್ವಂಸ ಮಾಡಿಕೊಳ್ಳ ನಾಶವಗೈದೆ ಧ್ವಂಸ ಮಾಡಿಕೊಳ್ಳ ನಾಶವಗೈದೆ ಧ್ವಂಸ ಮಾಡಿಕೊಳ್ಳ ನಾಶವಗೈದೆ ಮಡಿದ ಅದಿದರಿಗೆ ಶಾಂತಿಯ ಎಂಬ ಗಿಳಿ ನನ್ನನ್ನು ಚಲವ 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 ಕರವೇಶ್ವರ ಮನಸ್ಸಿನ ದುಸ್ಸಾಹನೀಯ ಚಿಂತೆಯಿಂದ ನನ್ನ ಈ ದೇಹವು ದಗನೆ ದಹಿಸುತ್ತಿರುವುದು. ಹೇಳೋ ದುರುಳ ದುರ್ಯೋಧನನೇ, ನಾನಿನ್ನು ಆ ಕತ್ತಲೆಯ ಕಾರಾಗಾರವನ್ನ ನಾನಿನ್ನು ಮರೆತಿಲ್ಲ, ಮರೆಯುವುದೂ ಇಲ್ಲ, ಮರೆಯುವಂಥದ್ದು ಅಲ್ಲ. ಯೋಧನ, ನನ್ನ 100 ಮಂದಿ ಸಹೋದರರನ್ನ ನಿನ್ನ ಕಾರಾಗೃಹದಲ್ಲಿರಿಸಿ ದಿನಕ್ಕೊಂದು ಇಡೀ ಅನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆಯಲ್ಲೋ ಪಾಪಿ. ಆ ನನ್ನ ಹತಭಾಗ್ಯ ಸಹೋದರರು ಆ ಇಡೀ ಅನ್ನವನ್ನ ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಸತ್ತರು, ಒಬ್ಬೊಬ್ಬರಾಗಿಯೇ ಅವರ ಮೃತ ದೇಹಗಳ ಸ್ಥಿರ ಶೂನ್ಯ ದೃಷ್ಟಿಯು ಆ ಘೋರ ಹಿಂಸೆಯನ್ನು ನನಗೆ ಪ್ರತಿಪಾದಿಸಿ ಅವರ ಮೃತದೇಹಗಳ ಶಿರಶೂನ್ಯ ದೃಷ್ಟಿಯು ಈಗಲೂ ನನ್ನ ದೇಹದ ಸಿಡಿಲಿನಂತೆ ಸಿಡಿಲಿನಂತೆ ನನ್ನ ಈ ಹೃದಯವನ್ನ ಭೇದಿಸುತ್ತಿರುವುದನ್ನು ಗುರು ರಕ್ತ ಅಜಸ್ತಧಾರೆಯಿಂದ ನಿಮಗೆ ನರಕದಲ್ಲಿ ನೀರಾಜನವನ್ನು ಮಾಡಿಸುವ ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ ನನ್ನ ಹತಭಾಗ್ಯ ಸಹೋದರ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ರುಂಡಗಳಿಂದ ನಿಮಗೆ ನರಕದಲ್ಲಿ ನೀರಾಜನವನ್ನು ಮಾಡಿಸುವ ನರಕದ ಬೇಗುದಿಯಿಂದ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಆಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದೆ ಭಯಂಕರವಾದ ನರಕದ ಮಾರ್ಗವನ್ನೇ ಇಳಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ಇನ್ನಾರಿಗೆ ನಿನಗೆ. ಶಕುನಿ ಸುಯೋಧನ, ನಿನ್ನ ಕಡುವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲೇ ಹಸಿದವ್ವ ಹೆಬ್ಬುಲಿಯಂತೆ ಆರ್ಭಟಿಸುತ್ತಿರುವೆಯಲ್ಲ. ಹೇಳು ಮಾವ, ನಾನು ಮಾಡಿದ್ದು ಯುಕ್ತವಾದದ್ದೇ. ಚಿಂತೆ ಏಕೆ ಕುರುದ್ರಾಜ? ಜಯದ್ರಥ ಕುತವರ್ಮಾದಿಗಳು ಸೈನ್ಯ ಸಮೇತ
ನಿನ್ನ ಸಹಾಯಕ್ಕಾಗಿ ಹೊರಟಿರುವರೆಂದು ದೂತನು ಈಗಿನ ಸಮಾಚಾರವನ್ನ ತಂದಿರುವ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳುಗಳಿಂದ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲ ವೀರನು, ಶೂರನು. ಆದರೆ ಈ ಗಾತಿ ಹಿಂಸೆ, ಸ್ವಯೂತ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ಸಾರಿ ಕೇಳಿಕೊಂಡನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತುಗಳನ್ನ ನಿರಾಕರಿಸಬೇಕಾಯಿತು. ಭಲೆ ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ, ಅವನ ಮಾತು ಪರಿಗ್ರಹವಲ್ಲ. ಸಹೋದರ, ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಸಹೋದರ, ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದಾ ಕಾರ್ಯವ ವಿಧಗಾನ ಮನೆಯೋ ಕದಮಾನು ತಿಂಡಿಯ. ಸಹೋದರ, ವಿಧಗಾನ ಮನೆಯೋ ಕದಮಾನು ತಿಂಡಿಯ. ವಿಧಗಾನ ಮನೆಯೋ ಕದಮಾನು ತಿಂಡಿಯ. ಉದರದೆ ಒಂದಕ್ಕೆ ಉದದೆ ಬರುವನಂತೆ ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದಾ ಕಾರ್ಯ ಎಲ್ಲ ಗೈದ ಬರಿಯ ಎಲ್ಲವನ್ನು ನೋಡಿ. ಎಲ್ಲ ಗೈದ ಬರಿಯ ಎಲ್ಲವನ್ನು ನೋಡಿ. ಸಹೋದರ, ಎಲ್ಲ ಗೈದ ಬರಿಯ ಎಲ್ಲವನ್ನು ನೋಡಿ. ತಿಲ್ಲದೆ ಮನಸ್ಸು ತಲ್ಲಡಿ ಮುದಣ್ಣ ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದಾ ಕಾರ್ಯವ ಅಗ್ರಜ. ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ಆ ದರ್ಪಿತ ಗೋಪಾಲಕನು ಎಂದಿಗೂ ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಹೇಗೆ ಸಹೋದರ? ಅವನಾಗಲೇ ರಾಜಪ್ರಾಸಾದವನ್ನು ವಿದುರನ ಮನೆಯನ್ನು ಆಶ್ರಯಿಸಿರುವನಂತೆ. ಎಷ್ಟೊಂದು ಅವಹೇಳನ ಅಣ್ಣ, ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ನಡೆ ಸಹೋದರ. ಅಗ್ರಜ, ಸಾಕು ದುರುಳರ ದುರಾಗ್ರಗಳು ಸರಸ, ಸಾಕು ದುರುಳರ ದುರಾಗ್ರಗಳು ಸರಸ. ಸರಸ್ವತಿ ವಿರಸವ ಎಸಗುವ ಬಲಿಯ, ಸರಸ್ವತಿ ವಿರಸವ ಎಸಗುವ ಬಲಿಯ. ಸಾಕು ದುರುಳರ ದುರಾಗ್ರಗಳು ಸರಸ. ಹಡಮ ವೈರಿಯ ಎಡೆಗೆ ಕಣ ಆತರದಿಂದ ಕಡಿಮೆ ಮಾಡುವೆ. ಹಡಮ ವೈರಿಯ ಎಡೆಗೆ ಕಣ ಆತರದಿಂದ ಕಡಿಮೆ ಮಾಡುವೆ. ದುರುಳಾರವನ ಮದವನ್ನು ಮುರಿದು, ದುರುಳಾರವನ ಮದವನ್ನು ಮುರಿದು ಕರಣಿಗಾದವರ ಬಲಿಪಡುವೆ, ಕರಣಿಗಾದವರ ಬಲಿಪಡುವೆ, ಕರಣಿಗಾದವರ ಬಲಿಪಡುವೆ. ಸಾಕು ದುರುಳರ ದುರಾಗ್ರಗಳು ಸರಸ. ಸರಸ್ವತಿ ವಿರಸವ ಎಸಗುವ ಬಲಿಯ, ಸರಸ್ವತಿ ವಿರಸವ ಎಸಗುವ ಬಲಿಯ. ಸಾಕು ದುರುಳರ ದುರಾಗ್ರಗಳು ಸರಸ. ಅಗ್ರಜ, ಅರ್ಪಿತ ಗೋಪಾಲಕನು ನಾಳಿನ ನಮ್ಮ ರಾಜ್ಯಸಭೆಗೆ ಬರಲಿ. ಈ ನನ್ನ ಗದೆಯಿಂದ ಸರಿಯಾದ ಸತ್ಕಾರವನ್ನೇ ಮಾಡುವೆ. ಈ ಸತ್ಕಾರ ನನಗೊಪ್ಪದು, ಒಪ್ಪದು, ಒಪ್ಪದು. ಸಹೋದರ, ಸಹೋದರ, ಸುರ್ಯೋಧನ,
ಅಭಿಮಾನಶಾಲಿಯಾದ ನನ್ನ ಸಹೋದರ, ನಿನ್ನನ್ನು ಶಾಸನ ಮಾಡುವುದು ನನಗೂ ಸಹ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿ ಸಂಧಾನಕ್ಕೆ ಬಂದವನಲ್ಲ. ಕೃಷ್ಣನು ಶಾಂತಿ ಸಂಧಾನಕ್ಕೆ ಬಂದವನಲ್ಲ. ಹಾಗಿದ್ದರೆ ಕೌರವೇಶ್ವರ, ನಿನ್ನ ವೈಭವೋಪೇರಿತ ಕೌರವೇಶ್ವರ, ನಿನ್ನ ವೈಭವೋಪೇರಿತನ ತೃಣೀಕರಿಸಿ ಆ ದಾಸಿ ಪುತ್ರನಾದ ವಿದುರನ ಮುರುಕು ಜೋಪಡಿಯನ್ನ ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಅಪಶಕುನ. ಈ ಅಪಮಾನವನ್ನು ಹೇಗೆ ಸಹಿಸುವೋ ನಾ ಕಾಣೆ ಸುಯೋಧನ. ಮಾವ, ಆ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಅವನು ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ಸಂಹರಿಸಲೇ ಅವನು ಅವತರಿಸಿರುವನು. ಯಾರು ಅವನನ್ನು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿ. ಎಲ್ಲಾ ಕಪಟಿ ಶಿಶುಪಾಲ, ಜರಾಸಂಧ ಅವರೆಲ್ಲ ನಿನಗೆ ಎಂತಹ ಮಿತ್ರರಾಗಿದ್ದರು. ಅವರನ್ನೆಲ್ಲ ಕಾರಣವಿಲ್ಲದೆ ಸಂಹರಿಸಿದರು. ಕಂಸನನ್ನ ವಧಿಸಿ ಆ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅವರ ಸಹೋದರರ ಪಾನ ಪ್ರಮರ್ತರಾಗಿರುವ ಸಹೋದರರನ್ನ ನೆಪ ಮಾತ್ರಕ್ಕೆ ನೇಮಿಸಿ ಇವನು ಮಾತ್ರ ರಾಜಲಕ್ಷ್ಮಿಯನ್ನ ಕೈ ಹಿಡಿದಿರುವನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಮಾವ, ಆಗಿದ್ದರೆ ಆ ದಿನ ನನ್ನನ್ನು ದ್ವಾರಕ್ಕೆ ಗಳಿಸಿದ್ದೇಕೆ ಮಾವ? ಆನಂದ ಗೋಪಾಲಕನ ಮನೆಯ ಬಾಗಿಲಿನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವಾಗಿದ್ದೆ. ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಆಡಬಹುದು ಮಾವ. ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿ ನೀನೇನಾದರೂ ನಿನಗೆ ಈ ಕೃಷ್ಣನ ಯದುಪತಿಯ ಯಾದವ ಸೈನ್ಯವು ಅತ್ಯವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ಸಂಹಾರ ಮಾಡಲು ಅವಕಾಶ ಒದಗಿರುವುದು. ಅದನ್ನು ನೀನು ಅವನಾಗಿಯೇ ನಿನ್ನ ಸೈನ್ಯ ಸಮೇತ ಒಪ್ಪುವನೆಂದರೆ ಆಶ್ರಯಿಸಿದ್ದರೆ ನೀನು ಅದನ್ನು ನಿರಾಕರಿಸಬೇಕಾಯಿತು. ಆದರೆ ಈ ಮಧ್ಯಮ ಪಾಂಡವನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ಕೋಪದಿಂದ ಆ ಬಡ ಪಾಂಡವರನ್ನ ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನ ಈ ಕೃಷ್ಣನಿಂದ ಬೇರೆ ಮಾಡಲಾಗುವುದಿಲ್ಲ. ಏಕೆ ಮಾವ? ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು ಸಂಧಾನಕ್ಕೇನಾದರೂ ಸಮ್ಮತಿಸಿ ಆಶ್ರಯವನ್ನ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಆಗಲ್ಲವಯ್ಯ. ಪಗಡೆಯಾಟದಲ್ಲಿ ಸೋತಾಗಲೇ ರಾಜಲಕ್ಷ್ಮಿಯು ನಷ್ಟವಾಯಿತು. ಪುನಃ ಅದನ್ನು ಹೊಂದುವರೆಂದೇನು? ಕುರುಭೂಮಿಯನ್ನ ರಾಜಲಕ್ಷ್ಮಿಯನ್ನ ಭಿಕ್ಷುಕರ ಯಾಚನಾಂಜಲಿಯಲ್ಲಿ ಇಡುವುದು ನಿನಗೆ ಉಚಿತವೇ? ಹಾಗಿದ್ದರೆ ಪಾಂಡವರು ರಣರಂಗದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಇದೇನು ದೈನ್ಯ ವೃತ್ತಿ ಏಕೆ? ದೇಹಿ 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 ಸರಿಯಾಗಿ ಹೇಳಿದೆ ಸೌಬಲರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಹೇಳು ಮಾವ. ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕು. ಆಗಲೇಬೇಕು ಮಾವ. ಈ ಸುಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೇನು. ಮಾವ, ನಿನ್ನ
ನಿನ್ನ ಸಲಹೆ ಹೊರತಾಗಿ ನಾನಾವ ಕಾರ್ಯವನ್ನು ಮಾಡುವುದಿಲ್ಲ. ಆದರೆ ಇನ್ನು ರಣಾಂಗಣದಲ್ಲಿ ಸಿಕ್ಕ ಪಾಂಡವರನ್ನ ರಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ನಿಮ್ಮ ಉಳಿಸಿ ಚಕ್ರವರ್ತಿಯಾದ ನನ್ನ ಕೆಳಗಿದ ಮದೋನ್ಮತ್ತ ದುರುಳ ದೊಡ್ಡ ದೌತ್ರ ಸಿಗಿದ ರಣದಲ್ಲಿ ಪಾಂಡವರ. ಬಲು ಮೊದಲು ಮೆರೆದು ನಲಿಯುತ್ತ ಕೌರೇಶ ನಮ್ಮ ಕೆಳಗೆ ಸೇರಿದ ಈ ಭೂಮಿ ಆಳ ಬಯಸಿ ಮೆರೆಯುತ್ತ ದೇಶದಿ ಸಮರವ ಸೌರಿ ಎಂದು ಬಲು ಮೊದಲು ಮೆರೆದು ನಲಿಯುತ್ತ ಕೌರೇಶ ನಮ್ಮ ಕೆಳಗೆ ಸೇರಿದ ಈ ಭೂಮಿ ಆಳ ಬಯಸಿ ಮೆರೆಯುತ್ತ ದೇಶದಿ ಸಮರವ ಸೌರಿ ಕೃಷ್ಣನನ್ನು ಮೈದ ಎಂಬ ಧೈರ್ಯದ ರಾಜ್ಯ ದಾಸೆಯಲ್ಲಿ ಮೆರೆದು ಬೀಗುತ್ತಿದೆ. ಕೃಷ್ಣನನ್ನು ಮೈದ ಎಂಬ ಧೈರ್ಯದಲ್ಲಿ ರಾಜ್ಯ ದಾಸೆ ಮೆರೆದು ಬೀಗುತ್ತಿದೆ. ಧರಿಸುವೆ ಜಯಿಸುವೆ ಫಲ 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 ನಾನೀಗ ಸಿಗಿವೆ ನನ್ನಲ್ಲಿ ಪಾಂಡವರ. ಎಂದು ಬಲು ಮೊದಲು ಮೆರೆದು ನಲಿಯುತ್ತ ಕೌರೇಶನ ಕೆಳಗೆ ಜರಿದು ನಲಿಯು ಈ ಭೂಮಿ ಆಳ ಬಯಸಿ ಮೆರೆಯುತ್ತ ದೇಶದಿ ಸಮರವ ಸಾರಿ. ಎಂದು ಬಲು ಮೊದಲು ಮೆರೆದು ನಲಿಯುತ್ತ ಕೌರೇಶನ ಕೆಳಗೆ ಜರಿದು ನಲಿಯುತ್ತ ಈ ಭೂಮಿ ಆಳ ಬಯಸಿ ಮೆರೆಯುತ್ತ ದೇಶದಿ ಸಮರವ ಸಾರಿ. ಕೃಷ್ಣನನ್ನು ಮೈಗ ಎಂಬ ಧೈರ್ಯದಲ್ಲಿ ರಾಜ್ಯ ರಾಸೆಯಲ್ಲಿ ಮೆರೆದು ಬೀಗುತ್ತಿದೆ. ಕೃಷ್ಣನನ್ನು ಮೈಗ ಎಂಬ ಧೈರ್ಯದಲ್ಲಿ ರಾಜ್ಯ ರಾಸೆಯಲ್ಲಿ ಮೆರೆದು ಬೀಗುತ್ತಿದೆ. ಗೆಲ್ಲುವೆ ಧರಿಸುವೆ ಜಯಿಸುವೆ ಫಲ 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 ನಾನೀಗ ಸಿಗಿದ ರಣದಲ್ಲಿ ಪಾಂಡವರ. ಎಲ್ಲಿ ಹೋದರೇನು ನಿಮ್ಮ ಉಳಿಸಿ ಚಕ್ರವರ್ತಿಯಾದ ನನ್ನ ಕೆಳಗಿದ ಮದೋನ್ಮತ್ತ ದುರುಳ ದುಷ್ಟ ದುರ್ಧರ ಭಲೆ 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 ಕೌರವೇಶ್ವರ, ನನ್ನ ಸಲಹೆ ಹೊರತಾಗಿ ಏನು ಕೇಳುವುದಿಲ್ಲ. ನಡೆ ನಡೆ ಗುರುರಾಜ ಕೌರವೇಶ್ವರ ದುರ್ಯೋಧನ ವಜ್ರಲಾಂಕೃತ ಕಿರೀಟಧಾರಿ ದುರ್ಯೋಧನ ನಾನು ನಿಮ್ಮಪ್ಪನ ಮನೆಗೆ ಎಂದು ಕಾಲಿಟ್ಟೆನೋ ಅಂದೇ ಕಾಗೆ ಒಟ್ಕ ಗೂಡಾಯಿತು ಆ ನಿನ್ನ ಅರಮನೆ. ನನ್ನನ್ನ ಸೋದರ ಮಾವನೆಂದು ತಿಳಿದಿರುವೇನೋ ಬೆಪ್ಪೆ. ನಾನು ನಿನಗೆ ಮೃತ್ಯು. ಅಧಿಕಾರವಿದೆ ಎಂದು ಮೆರೆಯುವೆಯ ಕೌರವೇಶ್ವರ? ಅಧಿಕಾರವಿದೆ ಎಂದು ಮರೆಯಬೇಡವೋ ಮೂಢ. ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಗೊತ್ತಿದೆಯೇನೋ? ಶಕುನಿ ಗಾಂಧಾರ ದೇಶದ ರಾಜ ಶಕುನಿ. ಶಾ ನಿನ್ನ ಶತ ಸೋದರರನ್ನ ಕುತಂತ್ರದಿಂದಲೇ ನಿಮ್ಮವರಿಂದಲೇ ನಿರ್ನಾಮ. ಕುರುಕುಲ ವಂಶ ನಿರ್ನಾಮ. ಎಲ್ಲವೋ ದುಷ್ಟ ದುರುಳ ದುರ್ಯೋಧನನೇ. ಶಕುನಿಯನ್ನ ಇನ್ನೊಂದು ಅಕ್ಷರದ ಪ್ರಭಾವ ಗೊತ್ತೇನೋ ದುರ್ಯೋಧನ? ಶಕುನಿ ಕು ಎಂಬ ಅಕ್ಷರವನ್ನ ತೆಗೆದರೆ ನಾನೇ 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 ನಿನಗೆ ಶನಿ. ಆ ಕತ್ತಲೆಯ ಕಾರಾಗಾರವನ್ನ ನಾನಿನ್ನೂ ಮರೆತಿಲ್ಲ. ನನ್ನ ಸಹೋದರರ ಸಾವನ್ನು ಮರೆತಿಲ್ಲ.
ಏನೇನೋ ದುಷ್ಟ ದುರುಳನೆ, ಕಟುಕರು ಕುರಿಯನ್ನ ಕೊಬ್ಬಿಸಿ 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 ನಾನು ನಿನ್ನನ್ನ ಉಬ್ಬಿಸಿ ಉಬ್ಬಿಸಿ ಎಲ್ಲವೋ ದುರ್ಯೋಧನ ಎಂದು ನಿನ್ನ ಸತಿ ಭಾನುಮತಿ ಮಂಡೆಗೆದರಿ ಮುಂಡೆಯಾಗಿ ಆ ಶವದ ಮುಂದೆ ನೀನು ರೋಧಿಸುವುದನ್ನ ಎಂದು ನಾನು ಈ ಅಕ್ಷಿಗಳಲ್ಲಿ ನೋಡುವೆನೋ ಅಂದೇ ನನಗೆ ಶಾಂತಿ, ಮಹಾಶಾಂತಿ, ನನ್ನ ಸೋದರರಿಗೂ ಶಾಂತಿ. ಈ ಕುರು ವಂಶ, ಈ ಕುರುಕ್ಷೇತ್ರದಲ್ಲಿ ಕುರುಕ್ಷೇತ್ರದ ಭಯಾನಕವಾದ ಹಿಂಸೆಗಿಂತಲೂ ಕುರುಕ್ಷೇತ್ರದ ಭಯಾನಕ ಹಿಂಸೆಗಿಂತಲೂ ಈ ಶಕುನಿಯಿಂದಾಗುವ ಹಿಂಸೆ ಅತಿ 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 ಭಯಾನಕವೆನಿಸಿದೆ. ನಾನೇ ರಚಿಸಿದ ರಣಕ ಕುಂಡ ಕುರುಕ್ಷೇತ್ರ. ಈ ಕುರುಕ್ಷೇತ್ರದಲ್ಲಿ ಮನಸ್ಸಿನ ಬೇಗೆ, ಮನಸ್ಸಿನ ತಾಣ, ಶಾಂತಿ ಇಲ್ಲದ ಈ ದೇಹ ಆತ್ಮತೃಪ್ತಿಯಲ್ಲಿದೆ. ನನ್ನ ಈ ದೇಹವು ದಗದಗನೆ ದಹಿಸುತ್ತಿರುವುದು. ದಗದಗ ದಗದಗ ದಗದಗನೆದ್ದಿದ ದೇಶಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ಜಗದಗನೆ ದೇಶಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಶ. ಜಗದಗ ದಗದಗ ದಗದಗನೆದ್ದಿದ ದೇಶಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹಸ್ತಿನಾವತಿಯ ಸರಳಾಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತನ್ನ ಹಸ್ತಿನಾವತಿಯ ಸರಳಾಗಿಟ್ಟನು. ಹರಡಿದ ದಾಹವು ಎಲ್ಲೆಲ್ಲೂ ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಶ. ದಗದಗ ದಗದಗ ದಗದಗನೆದ್ದಿದ ದೇಶಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ನೂರ್ವರಲ್ಲೊಬ್ಬನು ಉಳಿದಿಯನೀಗ ತೀರಿಸಲನು ಜರ ಸಾಲವ ಬೇಗ. ನೂರ್ವರಲ್ಲೊಬ್ಬನು ಉಳಿದಿಯನೀಗ ತೀರಿಸಲನು ಜರ ಸಾಲವ ಬೇಗ. ಅಣ್ಣ ತಮ್ಮಂದಿರು ನೂರ್ವರು ನಾವು, ಅಣ್ಣ ತಮ್ಮಂದಿರು ನೂರ್ವರು ನಾವು, ನಾವು ನಾವು ಸುಯೋಧನ. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಯಿತು ಈ ಸೆರೆಮನೆಯೊಳು ದಗದಗ ದಗದಗ ದಗದಗನೆದ್ದಿದ ದೇಶಜ್ವಾಲೆ ದಹಿಸುತ್ತಿರುವುದು ಲೋಕಕರ. ದಗ 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 ದಗ. ಪರಮಾತ್ಮ, ಹಲವಾರು ವರ್ಷಗಳಿಂದಲೂ ಸದಾ ನಿನ್ನ ಸೇವೆ, ನಿನ್ನ ಧ್ಯಾನ ನಾಮಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ಈ ಪಾಮರನಾದ ನನಗೆ ನಿನ್ನ ಮಂಗಳ ಮೂರ್ತಿಯನ್ನು ಎಂದು ನನ್ನ ಕಂಗಳ ಅಂಗಳಕ್ಕೆ ಬಂದು ನನ್ನ ಜನ್ಮವನ್ನು ಸಾರ್ಥಕಪಡಿಸಿದೆ ತಂದೆ. ಓಹೋ,
ಶ್ರೀಕೃಷ್ಣ ಪರಮಾತ್ಮನು ಈ ದಿನ ದುರ್ಯೋಧನ ಬಳಿಗೆ ಕಾಣುವ ರಾಯಭಾರಿಯಾಗಿ ಈ ಮಾರ್ಗವಾಗಿ ಹೋಗುತ್ತಿರುವಂತೆ. ಹೇ ದಯಾಮಯ, ಸಕಲ ಭೋಗ್ಯ ಭಾಗ್ಯಗಳೊಡನೆ ಮೆರೆದಾಡುತ್ತಿರುವ ಆ ದುರ್ಯೋಧನ ಬಳಿಗೆ ಹೋಗುವಾಗ ಈ ಪಾಮರನಾದಿಗೆ ನನಗೆ ಕಾಣಿಸುವೆ ಪ್ರಭು. ಘೋರ ತಪಸ್ಸನ್ನಾಚರಿಸಿದ ಮುನಿ ಪುಂಗವಾದಿಗಳಿಗೂ ಅಗೋಚರನಾದ ನೀನು ನನಗೆ ಕಾಣಿಸುವೆ ಪ್ರಭು. ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಕ್ಷೀರ ಪಾನದಿಂದಲೇ ನನ್ನ ಜನ್ಮವನ್ನು ಉಳಿಸಿಕೊಳ್ಳುವೆನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆ ಆಲಿಸಿ ಗೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆ ಆಲಿಸಿ ಗೌರಿ. ಮೊರೆ ಕೇಳಿ ಪರಮಾತ್ಮ ವಾಸುದೇವ, ರುಕ್ಮಿಣಿ ಲೋಲ ಮಾಲ, ರುಕ್ಮಿಣಿ ಲೋಲ ವಾರಿಜಮಾಲ, ವರಗುಣಶೀಲ ವಸುದೇವ ಬಾಲ. ವರಗುಣಶೀಲ ವಸುದೇವ ಬಾಲ, ವಂದಿಸಲವುದೇ ನಿನ್ನಯ ಲೀಲಾ. ಲೋಚನ ದರುಶನ ತೋರೈ, ಮೊರೆ ಕೇಳಿ ಬಾರಯ್ಯ ಭಕ್ತರ ಮೊರೆ ಆಲಿಸಿ ಗೌರಿ. ಮೊರೆ ಕೇಳಿ ಬಾರಯ್ಯ, ಮೊರೆ ಕೇಳಿ ಬಾರಯ್ಯ, ನನ್ನ ಮೊರೆ ಕೇಳಿ ಬಾರಯ್ಯ, ಎನ್ನ ಮೊರೆ ಕೇಳಿ ಬಾರಯ್ಯ. ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಮಿಗಿಲಾದ ಬೆಳಕು ಈ ನನ್ನ ಪರಿಣ ಕುಟೀರದಲ್ಲಿ ಪ್ರಜ್ವಲಿಸುತ್ತಿರುವುದಿಲ್ಲ. ಅದ್ಯಾವ ಮಹಾಪುರುಷನಿರಬಹುದು? ಯೋಗಿ ಶ್ರೇಷ್ಠನು, ಭಕ್ತ ವತ್ಸಲನು, ಅಥವಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ಆದ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನಿರಬಹುದೇ? ವಿದುರಾ, ಹೌದು ವಿದುರಾ, ಹೌದು, ನನ್ನ ಊಹೆಯೂ ನಿಜವಾಯಿತು.
ಪರಮಾತ್ಮ ವಾಸುದೇವ ದಯಾಮಯ ಬಂದೆಯ ನನ್ನ ಪ್ರಭು ಬಂದೆಯ ಪರಮಾತ್ಮ ವಾಸುದೇವ ಇದರಾ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಇದರಾ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಪರಮಾತ್ಮ ಇದರಾ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಕಡಲುಳು ಶೀಲೆಯಿಂದಾಡಿದ ಸೋಲಲು ಜನನೇ ಬಂದೆಯ ಪರಮಾತ್ಮ ಇದರಾ ಪಾಲಕಡಲುಳು ಶೀಲೆಯಿಂದಾಡುತ್ತ ಸೋಲಲು ಜನನೇ ಬಂದೆಯ ಕರುತಿದೆಯಾದಡಿ ಜನನ ಕಡೆದು ಅರಿಯೇ ಇದರಾ ಕರುತಿಲೆಯಾದಡಿ ಜನನ ಕಡೆದು ಅರಿಯೇ ಕಡುಸಿಲೆಯಾದಡಿ ಜನನ ಕಡೆದು ಅರಿಯೇ ಭವ್ಯಮೂರ್ತಿಯ ಮಾಡುವೆಯ ಭವ್ಯಮೂರ್ತಿಯ ಮಾಡುವೆಯ ಕರಳ ಮರಕ್ಕೆ ಸುರುಳ ಹಿರಣ್ಯನ ಕಳ್ಳನು ಪರಣೆಯ ಕರಳ ಮರ ಕೇಳಿ ಸುರುಳ ಹಿರಣ್ಯನ ಕಳ್ಳನು ಪರಣೆಯ ಹರಿಯ ಮರ ಕೇಳಿ ಹರಿಯುತ್ತಾ ಬಂದು ಮಕರಿಯ ಶಿಲೆಯನ್ನು ಬೀಳಿದೆಯ ಹರಿಯ ಮರ ಕೇಳಿ ಹರಿಯುತ್ತಾ ಬಂದು ಮಕರಿಯ ಶಿಲೆಯನ್ನು ಬೀಳಿದೆಯ ಹರಿಯನಂತ ಗುಣ ರೂಪವ ನಿನ್ನಯ ಹರಿಯನಂತ ಗುಣ ರೂಪವ ನಿನ್ನಯ ಹರಿಯನಂತ ಗುಣ ರೂಪವ ನಿನ್ನಯ ಚರಣವನ್ನು ಮನದೊಳಗೆ ಸ್ಮರಿಸುವೆನು ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ಇದರಾ ಕುಳ್ಳನಿಗೆ ಕಣ್ಣು ಬಂದಂತೆಯು ನಾರಿದ್ರನಿಗೆ ನಿರಿಯುವುದರಂತೆಯು ಈ ಭಕ್ತನ ಮರನ್ನಾಲಿಸಿ ನನ್ನ ಕುಟೀರವನ್ನು ಪಾವನ ಮಾಡಿದೆಯಲ್ಲ ಧನ್ಯನಾದನು ದೇವ ಧನ್ಯನಾದನು ದೇವ ಧನ್ಯದ ಇದೋ ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಹೇಳು ಇದರಾ ನಿನಗೆ ಮಂಗಳವಾಗಲಿ ವಾಸುದೇವ ಇದರಾ ನಾನು ಮಾರ್ಗಾಯಸವಾಗಿ ಬಹಳವಾಗಿ ಬಳಲಿ ಬಂದಿರುವೆನು ಏನಾದರೆ ಆಹಾರವಿದ್ದರೆ ಕೊಡಯ್ಯ ಪರಮಾತ್ಮ ನನ್ನಲ್ಲಿ ಗೋಮಾತೆಯ ಕ್ಷೀರವನ್ನಲ್ಲದೆ ಮತ್ತೇನು ಇಲ್ಲವಲ್ಲ ಸಕಲ ಚರಾಚರ ಪ್ರಪಂಚಗಳನ್ನು ತನ್ನ ಉದರದಲ್ಲಿ ಅಡಗಿಸಿಕೊಂಡಿರುವ ನೀನು ಈ ನಿನ್ನ ಅಣು ಸ್ವರೂಪಿಯಾದ ನಾನೇನು ಕೊಡಬಲ್ಲೆ ಇದರಾ ನೀನೇನು ಸಾಮಾನ್ಯನೇ ಪಡವಿಯೋಳ್ ಭಕ್ತ ಚಿರೋಮಣಿ ನೀನು ಇದರಾ ಪಡವಿಯೋಳ್ ಭಕ್ತ ಚಿರೋಮಣಿ ನೀನು ಇದರಾ ಪಡವಿಯೋಳ್ ಭಕ್ತ ಚಿರೋಮಣಿ ನೀನು ಅಲ್ಲೇ ನಿನ್ನಯ ಮನವ ಸರಿಗೆಲ್ಲ ಸರಸವಿದು
ಗುಣ ಸಾಗರ ಇದ್ರ ಭಕ್ತಿಯ ಚಿತ್ತವನ್ನೊಲಿಸಿದ್ದೆ ಇದ್ರ ಭಕ್ತಿಯ ಚಿತ್ತವನ್ನೊಲಿಸಿದೆ ಎತ್ತ ಕೂದಲು ಈತಲೇ ಬಾರುವುದು ಎತ್ತ ಹೋಗಲು ತಲೆ ಮಾಡುವುದು ಜಗನ್ನಿ ಎನ್ನಿಸಿದ ವಿದುರ ವಿದುರ ಶಕ್ತನಿ ಎನ್ನಿಸಿದ ಭಕ್ತ ಸುಯೋಧನ ಇಂದ್ರ ಶಕ್ತನಿ ಎನ್ನಿಸಿದ ಭಕ್ತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮ ನೀಡುವನೆ ಇಂದ್ರ ಭಕ್ತನೆ ನಿನಗಿಂತ ಉತ್ತಮ ನೀರುವನು ಅಲ್ಲೇ ನಿನ್ನಯ ಮನವ ಸರಿಯಲ್ಲ ಸರಸವಿದು ಕಂಡೆ ಗುಣ ಸಾಗರ ಮಾನವ ಗುಣಗಂಭೀರ ವಿದುರ ಎಲ್ಲಿಯೂ ಸಲ್ಲದ ನಾಟಕ ಬೇಕೆ ಬಲ್ಲೆ ಸಾಗರ ವಿದುರ ನೀನೇನು ಸಾಮಾನ್ಯನೇ ಹಲವಾರು ವರ್ಷಗಳಿಂದ ಈ ಪರ್ಣಕುಟೀರದಲ್ಲೇ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎರೆ ಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯುವುದೆಂದು ತಿಳಿದೆಯಾ ಇದರ ನಿನ್ನ ಕೊಂಡಾಟವಾಗಿರಲಿ ಏನಾದರೂ ಆಹಾರವಿದ್ದರೆ ಕೊಡಯ್ಯ ಪರಮಾತ್ಮ ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ಏನಂದೆ ವಿದುರ ಕ್ಷೀರವೇ ಕ್ಷೀರವೆಂದರೆ ನನಗೆ ಬಲು ಪ್ರಿಯ ವಿದುರ ಹಿಂದೆ ಶಬರಿಯು ಆಯ್ದು ಕಚ್ಚಿಕೊಟ್ಟ ಹಣ್ಣಿನ ಸಾರವನ್ನು ಕುಚೇಲನು ನೀಡಿದ ಅವಲಕ್ಕಿಯ ಸಾರವನ್ನು ನನ್ನ ನಾಲಿಗೆ ಇನ್ನೂ ಮರೆತಿಲ್ಲ ವಿದುರ ಅವೆರಡಕ್ಕಿಂತಲೂ ನಿನ್ನಲ್ಲಿರುವ ಕ್ಷೀರವು ನನಗೆ ಬಲು ಪ್ರಿಯ ಹೋಗು ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ ಹಾಗಾಗಲಿ ವಾಸುದೇವ ಏಕೆ ವಿದುರ ಏನಾಯ್ತು ಏಕೆ ತಡಬಡಿಸುತ್ತಿರುವೆ ಏನೆಂದು ಹೇಳಿಲಿ ವಾಸುದೇವ ನೈವೇದ್ಯಕ್ಕಿಂತ ಇಟ್ಟಿದ್ದ ಹಾಲನ್ನೆಲ್ಲ ತಮಗರ್ಪಿಸಿ ಉಳಿದ ಹಾಲನ್ನೆಲ್ಲ ನಾನೇ ಸೇವಿಸಿಬಿಟ್ಟನಲ್ಲ ಏನೆಂದೆ ವಿದುರ ನನಗರ್ಪಿಸಿ ಎಲ್ಲವನ್ನೂ ನೀನೇ ಸೇವಿಸಿಬಿಟ್ಟೆಯಾ ಹೌದು ಪರಮಾತ್ಮ ಇದರ ನನಗರ್ಪಿತವಾದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಕ್ಷೀರವು ಉಳಿದಿರಲೇಬೇಕು ಹೋಗು ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ಹಾಗಾಗಲಿ ಪರಮಾತ್ಮ ವಿದುರ ವಿದುರ ನೀನೆಂತ ಸುಳ್ಳುಗಾರನಯ್ಯ ಪಾತ್ರೆಯ ತಳಭಾಗದಲ್ಲೂ ಕ್ಷೀರವಿದ್ದರೂ ಇಲ್ಲವೆಂದು ಸುಳಿವು ಹೇಳುತ್ತಿರುವೆಯಾ ಪರಮಾತ್ಮ ಆ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯು ನೆನೆಯುವುದಿಲ್ಲ ಅದು ಸಹ ನನ್ನ ಎಂಜಲಾಗಿರುವುದು ವಾಸುದೇವ ವಿದುರ ಏಕೆ ನೆನೆಯುವುದಿಲ್ಲ ವಿದುರ ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರು ಈ ನಿನ್ನ ಕ್ಷೀರ ಪಾತ್ರೆಯು ಬತ್ತುವುದಿಲ್ಲ ಇದರ ಇದೋ ನೋಡು ವಾಸುದೇವ ಜನಾರ್ದನ
ನೀನು ಕೊಟ್ಟ ಕ್ಷೀರದಿಂದ ನನ್ನ ಮನಸ್ಸು ಸಂತೃಪ್ತಿಯಾಗಿ ಹೆಚ್ಚಾದ ಕ್ಷೀರವು ಹೇಗೆ ಒಳವಳಿಯಾಗಿ ಹರಿಯುತ್ತಿರುವುದೆಂಬುದನ್ನು ನೋಡು. ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ ಸಾಗರಾಶಯನ ಶಿರಸಾಗರಾಶಯನ ಸಾಗರಾಶಯನ ಶಿರಸಾಗರಾಶಯನ ಮುರುಳೀಧರ ಕರುಣಾಕರ ಕರುಣಾಕರ ಸಾಗರಾಶಯನ ಶಿರಸಾಗರಾಶಯನ ದಾನವ ಮಾವಿದೇಯವು ಬಲು ಹಮರ ವಾಮನ ರೂಪದ ಕಲಿಗರ ಮಾವಿದೇಯವು ಬಲು ಹಮರ ಮಾಮನರೊಳಗೆ ಕರುಣೆಯ ತೋರೆ ಪಾಮರರೊಳಗೆ ಕರುಣೆಯ ತೋರೆ ತಾಮಸನೇಗಿದ ದಾಮೋದರ ತಾಮಸನೇಗಿದ ದಾಮೋದರ ಸಾಗರಾಶಯನ ಶಿರಸಾಗರಾಶಯನ ಸಾಗರಾಶಯನ ಶಿರಸಾಗರಾಶಯನ ಕ್ಷೀರಸಾಗರ ಶಯನನಾದ ಧನ್ಯ ನಾರೇನು ದೇವ ಧನ್ಯದ ನಿನ್ನನ್ನು ಪಡೆದ ಆ ದೇವಿಕೆ ವಸುದೇವ ದೇವಿಕರೇ ಧನ್ಯ ಹೇಳು. ವಿದುರ ವಿದುರ ನಾನು ಒಂದು ಮುಖ್ಯ ವಿಚಾರವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದುರ್ಯೋಧನನಿಗೆ ರಾಯಭಾರಿಯಾಗಿ ಹೊರಟಿದ್ದೆನು. ನಿನ್ನ ಭಕ್ತಿ ಎಂಬ ಪಾಶವೂ ನನ್ನನ್ನು ಇಲ್ಲಿಗೆ ಸೆಳೆದು ತಂದಿತು. ಪರಮಾತ್ಮ, ನಿನ್ನನ್ನೇ ಪಾಂಡವರು ಚಕ್ಷುಗಳಂತೆ ನಂಬಿರುವ ಆ ಪಾಂಡವರು ಕೈಬಿಡದಂತೆ ಕಾಪಾಡುವ ಭಾರವು ನಿನ್ನದೇ ತಂದೆ, ನಿನ್ನದೇ. ವಿದುರ, ಪಾಂಡವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ನಾನು ಈ ದಿನ ದುರ್ಯೋಧನಲ್ಲಿಗೆ ರಾಯಭಾರಿಯಾಗಿ ಹೊರಟಿರುವೆನು. ನನ್ನ ಸೋದರತೆಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನಾಡಿ ನಾಳೆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ವಿದುರ, ನೀನು ಕೂಡ ನಾಳೆ ತಪ್ಪದೆ ದುರ್ಯೋಧನ ಆಸ್ಥಾನಕ್ಕೆ ಬಾ. ಅಲ್ಲಿ ಎಂದಿಯೂ ನಡೆಯದ ಒಂದು ವಿಚಿತ್ರ ವೃತ್ತಾಂತವೊಂದನ್ನು ನೀನೇ ನೋಡುವೆ. ಪರಮಾತ್ಮ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೇಳುವುದಕ್ಕೆ ಹೋಗುವುದು ಬಹು ಶ್ಲಾಘನೀಯವಾದುದು. ಆದರೆ ಅವರನ್ನು ಕೈ ಬಿಡುವುದಂತೆ ಕಾಪಾಡುವಂತೆ ತಮ್ಮ ಭಾರವು ತಮ್ಮಲ್ಲಿರುವುದು. ವಿದುರ, ನಾನಿನ್ನು ಹೋಗಿ ಬರುವೆನು. ಪರಮಾತ್ಮ, ವಿದುರ, ಜಗದ ಜೀವನದ ತನುನಿ ಆಗಿಸಿ ಕೂಡಿಸಿ ಮಾಯೆಯ ಕವಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ದೇವ.
ಚರಣಿ ಬಲ್ಲವರಿಲ್ಲ ಜಗದ ಜೀವನದಿ ಬಲ್ಲವರಿಲ್ಲ ಜಗದ ಜೀವನದಿ ನಿಗಮಕ್ಕೆ ಸಿಲುಕಿದ ಕ್ರಾಂತಿಯ ಮನುಜರ ಭವನಕ್ಕೆ ಸಿಲುಕಿದ ಕ್ರಾಂತಿಯ ಮನುಜರ ಬವರುಣ ವೈದ್ಯ ಪರಿಪಾಲಿಸು ಜಗದ